ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾನು ಸವರ್ಣ ದೀರ್ಘ ಸಂಧಿ ಅವುಗಳನ್ನು ಯಾವ ರೀತಿಯಾಗಿ ಬಿಡಿಸೋದು ಅಂತ ನೋಡೋಣ. ಮೊದಲನೇದಾಗಿ ಲೋಕಾಪವಾದ, ಇದನ್ನು ಬಿಡಿಸಿದಾಗ ಲೋಕ ಪ್ಲಸ್ ಅಪವಾದ, ಪೂರ್ವ ಪದ ಆ ಮತ್ತು ಉತ್ತರ ಪದ ಆ ಇರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ. ಭೃಗಾಧಿರಾಜ, ಭೃಗ ಪ್ಲಸ್ ಅಧಿರಾಜ, ಭೃಗ ಆ, ಪೂರ್ವ ಪದ ಆ, ಉತ್ತರ ಪದ ಆ ಇರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ. ಭಯಾತುರ, ಭಯ ಆತುರ, ಪೂರ್ವ ಪದ ಆ, ಉತ್ತರ ಪದ ಆ. ದೀನಾಂತ, ಬಿಡಿಸಿದಾಗ ದೀನ ಪ್ಲಸ್ ಅಂತ, ದೀನಾಂತ, ಪೂರ್ವ ಪದ ಆ ಇದೆ, ಉತ್ತರ ಪದ ಆ ಇದೆ. ಜಠರಾನಳ, ಜಠರಾನಳ, ಜಠರ ಅನಳ, ಪೂರ್ವ ಪದ ಆ, ಉತ್ತರ ಪದ ಆ ಇರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ. ನೀವು ಈಸಿಯಾಗಿ ಕಂಡುಹಿಡಿಯಬಹುದು. ಕೋಪಾಂಧ, ಕೋಪ ಪ್ಲಸ್ ಅಂಧ ಏನಾಗುತ್ತೆ? ಕೋಪಾಂಧ, ಪೂರ್ವ ಪದ ಆ ಹಾಗೂ ಉತ್ತರ ಪದ ಆ ಇದೆ. ನಂತರ ಮದಾಂಧ, ಬಿಡಿಸಿದಾಗ ಮದ ಪ್ಲಸ್ ಅಂಧ, ಮದಾಂಧ, ಪೂರ್ವ ಪದ ಆ, ಉತ್ತರ ಪದ ಆ ಬರುತ್ತೆ. ಕೋಪಾನಲ, ಕೋಪ ಆ, ಅನಲ, ಕೋಪ ಅನಲ, ಕೋಪಾನಲ. ಕೋಪಾತುರ, ಕೋಪ ಪ್ಲಸ್ ಆತುರ, ಇಲ್ಲಿ ಪಾ ಇರೋದ್ರಿಂದ ಪ ಪ್ಲಸ್ ಆ ಇದ್ದಿದ್ದು ಪಾ ಆಗುತ್ತೆ. ಸೊ ಕೋಪ ಒಂದು ಕಡೆ ಆದರೆ ಆತುರ ಒಂದು ಕಡೆ ಆಗುತ್ತೆ. ನಂತರ ಜೀವಂತ ರಂಗದಲ್ಲಿ, ಜೀವಂತ ರಂಗದಲ್ಲಿ, ಜೀವ ಪ್ಲಸ್ ಅಂತರಂಗದಲ್ಲಿ. ದೇಶಾಭಿಮಾನ, ದೇಶ ಅಭಿಮಾನ, ಪೂರ್ವ ಪದ ಆ ಬರುತ್ತೆ, ಉತ್ತರ ಪದ ಆ ಇರೋದ್ರಿಂದ ಇದು ದೇಶಾಭಿಮಾನ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಹಿಮ ಪ್ಲಸ್ ಅಚಲ, ಹಿಮಾಚಲ, ಹಿಮಾಚಲವನ್ನು ಬಿಡಿಸಿದಾಗ ಏನಾಗುತ್ತೆ? ಹಿಮ ಪ್ಲಸ್ ಅಚಲ, ಪೂರ್ವ ಪದ ಆಗುತ್ತೆ ಹಾಗೂ ಉತ್ತರ ಪದ ಆ ಬರುತ್ತೆ. ಸೊ ಪೂರ್ವ ಅದು ಸವರ್ಣ ದೀರ್ಘ ಸಂಧಿ. ಸ್ವರ ಪ್ಲಸ್ ಅಚಲ, ಸ್ವರಾಚಲ, ಸ್ವರಾಚಲ ರಾ ಇರೋದ್ರಿಂದ ರ ಪ್ಲಸ್ ಆ ರ, ಸ್ವರ ಪ್ಲಸ್ ಅಚಲ ಸ್ವರಾಚಲ.